ದಾಲ್ಚಾ ಮಾಡ್ತಾಯಿದ್ದೀವಿ. ಚೆನ್ನೈ ಆಂಟಿದು ರೆಸಿಪಿ. ಚೆನ್ನೈ ಆಂಟಿ ರೆಸಿಪಿ ಇದು ದಾಲ್ಚಾ. ಇದಕ್ಕೆ ಇವಾಗ ಕಡಲೆಬೇಳೆ ಹಾಕ್ಕೊಂಡು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ. ಇದ್ರ ಜೊತೆ ಟೊಮೊಟೊನೂ ಹಾಕ್ಕೊಂಡಿದ್ವಿ. ಈ ಟೊಮೊಟೊ ಇವಾಗ ರಸಮ್ಗೆ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಇದಕ್ಕೆ ಆಂಟಿ ಈಗ ಏನು ಮಾಡಬೇಕು? ಆಲೂಗಡ್ಡೆ ಹಾಕ್ಲ ಫುಲ್ಲು ಒಂದು 4 ಆಲೂಗಡ್ಡೆ ಹೆಚ್ಕೊಂಡಿದ್ವಿ. ಆ ಕಡೆ ಹೋಗಮ್ಮ, ನೀರು ಹಾರತ್ತೆ. 4 ಆಲೂಗಡ್ಡೆ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ವಿ. ವಿಡಿಯೋನೂ ಆಗಿಲ್ಲ ನನ್ನ ದೇವರೇ. ಇದಕ್ಕೆ ಇವಾಗ ಫಸ್ಟ್ ಕಡಲೆಬೇಳೆ ಬೇಯಿಸ್ಕೊಂಡಾದ್ಮೇಲೆ ಆಲೂಗಡ್ಡೆ ಹಾಕಿದ್ವಿ. ಆಲೂಗಡ್ಡೆ ಹಾಕೊಂಡಾದ್ಮೇಲೆ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಹಾಕೊಳ್ಳೋದು. ಹಾಗೆ 1 ಸ್ಪೂನ್ ಧನಿಯಾ ಪೌಡರ್. ಎಲ್ಲೋ ಗ್ಯಾಸ್ ಮೇಲೆ ಬರ್ತೈತೆ ಮಮ್ಮ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ಅಷ್ಟೇ. ರೆಕಾರ್ಡ್ ಆಗ್ತಿದೆ ಅಂತಲೇ ತಿಳ್ಕೊಂಡಿದ್ದೀನಿ. ಕರ್ಮ ಆಗಿಲ್ಲ, ಈಗ ಆಗ್ತಾಯಿದೆ, ಅವಾಗಾಗಿರಲಿಲ್ಲ. ಕ್ಲೋಸ್ ಮಾಡಿ ಇಟ್ಟಿದ್ದೀವಿ. ಒಂದು ವಿಸಲ್ 1-2 ವಿಸಲ್ ಮಾಡಿಸಿದ್ರೆ ಸಾಕು, ಅಷ್ಟೇ. ದಾಲ್ಚಾ ರೆಡಿ. ಇನ್ನು ದಾಲ್ಚಾ ಏನೋ ಫಿನಿಶಿಂಗ್ ಆಗಿಲ್ಲ. ಅದಕ್ಕೆ ಇವಾಗ ಕಾಯೆಲ್ಲ ತುರಿದು ಹಾಕೋದಿದೆ. ನಮ್ಮ ಬಣ್ಣಲ್ಲಿ ಪೂರಿ ಮಾಡ್ತಿದ್ದಾನೆ ಎಂಪಿಯಾಗಿ. ಹಾಂ ಆಂಟಿ, ಹಾಗೆ ಪೂರಿ ಎತ್ತು ತೋರಿಸು. ಪೂರಿ ಕಾಣ್ತು. ಹಾಂ ಅಮ್ಮ, ಅದಕ್ಕೆ ಈಗ ಏನೇನು ಹಾಕ್ತಿದ್ದೀರಾ? ಹಾಂ, 1 ಚಕ್ಕೆ 1 ಲವಂಗ, ಒಂದು ಅರ್ಧ ಒಳಕೆ ಕಾಯಿ ಅಲ್ಲೇನಮ್ಮ? ಅರ್ಧ ಒಳಕೆ ಕಾಯಿ. ಅಣ್ಣನ ಕಾಯಿ ಒಣಗೈತ್ ಕಣ ಮೇಲೆ. ಓ ಅಣ್ಣ, ಇವತ್ತು ಏನು ಬೇರೆ ರೀತಿ ಕಾಣ್ತಿದೆ. ತಿರ್ಸಿ ಕಡೆ. ಒಣಗೈತೆ ಕಣ, ನಿನ್ನೆ ಥರನೂ ಕಾಣ್ತಿಲ್ಲ ಫುಲ್ಲು. ಹಾಂ, ಶಿಳೆತ್ತೆ ತೋರ್ಸಿ. ಹಂಗೆ ಒಣಗಿದೆ ಅಣ್ಣ, ಸುಮಾರು ಒಣಗಿದೆ. ನಿನ್ನೆ ಥರ ಕಾಣ್ತಿಲ್ಲ ನೋಡು, ಫುಲ್ ಡ್ರೈ ಆದಂಗೆ ಕಾಣ್ತಾ ಇದೆ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾರೆ ಜಾರಕ್ಕೆ. ಇವಾಗ ಹಾಕೊಂಡು ರುಬ್ಬೋದು. ಇನ್ನೊಂದು 1 ಚಕ್ಕೆ 1 ಲವಂಗ, ಕಾಯಿ ಅರ್ಧ ಹೊಳಕೆ ಕಾಯಿ ಹಾಕಿಬಿಟ್ಟು 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ರುಬ್ಬಕ್ಕೆ ರುಬ್ಕೊತಾರೆ ಇವಾಗ. ನಮ್ಮ ಚೆನ್ನೈ ಆಂಟಿದು ದಾಲ್ಚಾ. ಇಲ್ಲ, ನಮ್ಮ ಚೆನ್ನೈ ಆಂಟಿದೆ ದಾಲ್ಚಾ. ಏನೈತೆ ಈಗ? ಇದನ್ನು 1 ರೌಂಡ್ ರುಬ್ಕೊಂಡಿದ್ದಾರೆ. ಅದಕ್ಕೆ ಇವಾಗ 2 ಟೊಮೊಟೊ ಆ್ಯಡ್ ಮಾಡಿಬಿಟ್ಟು ಮತ್ತೆ ರುಬ್ಕೊತಾರೆ ಇವಾಗ, ಅಲ್ಲಮ್ಮ? ಈಗ 1-2 ಟೊಮೊಟೊ ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ರುಬ್ಕೊತೀರಲ್ಲ ಮತ್ತೆ? ಟೊಮೊಟೊ ಅದಕ್ಕೆ ರುಬ್ಕೊಂಡಿಲ್ಲಮ್ಮ, ರುಬ್ಬೋದಿಲ್ವ ಹಂಗಾರೆ? ಈಗ ಹಾಗೆ ಖಾಲಿ ಟೊಮೊಟೊ ಹಂಗೆ ರುಬ್ಕೊತೀರಿ? ಹಾಂ, ಆ ಕಾಯಿ ಹಾಗಾದ್ರೆ ಹಾಕ್ಬಿಟ್ರೆ ಅದಕ್ಕೆ? ಕಾಯಿ ರುಬ್ಬೋದನ್ನ ಇವಾಗ ಬೇಯಿಸ್ಕೊಂಡಿರ್ತಿದ್ವಲ್ಲ, ಯಾವುದು ಬೇಳೆ ಮತ್ತು ಆಲೂಗಡ್ಡೆ ಎಲ್ಲ, ಅದಕ್ಕೆ ಈಗ ಕಾಯಿ ಆ್ಯಡ್ ಮಾಡಿದ್ದಾರೆ. ಇವಾಗ ನೆಕ್ಸ್ಟ್ ಜಾರಕ್ಕೆ 2 ಟೊಮೊಟೊ ಹಾಕ್ಕೊಂಡ್ಬಿಟ್ಟು 2 ಟೊಮೊಟೊ ರುಬ್ಕೊತಾರೆ ಇವಾಗ. ಅದು ರುಬ್ಬಿಟ್ಟಾದ್ಮೇಲೆ ಮತ್ತೆ ಅದೇ ಪಾತ್ರೆಗೆ ಹಾಕ್ತಾರೆ. ನಮ್ಮ ಅಣ್ಣ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾನೆ. ಎದ್ದೊಳಗೆ ಬಿಡೋಲ್ಲ, ನನಗೆ ಬೇರೆ ಹಿಂಗೆ ಬಿಟ್ಟಾಗಿದೆ. ಅದಕ್ಕೋಸ್ಕರ ಸ್ವಲ್ಪ ಈ ಬೇಳೆ ಎಲ್ಲ ಓಲ್ಡ್ ಆಗಿತ್ತಾ, ಅದಕ್ಕೆ ಕಾಲ ಮೇಲೆ ಇಟ್ಕೊಂಡಿದ್ದೇನೆ. ಎದುರು ಬೈತಾನೋ ಅನ್ನೋದಕ್ಕೋಸ್ಕರ. ಗ್ಯಾಸ್ ಆನ್ ಮಾಡಿದಾನೆ ಅಲ್ಲಾಡಿಸ್ತಾ ಇದ್ದಾನಂತೆ.
ಹುಷಾರು, ಬಗ್ಗನ ತಣ, ಮುಖ ಕೊಡ್ಬೇಡ. ಅದು ಇಳಿಸ್ಕೊಳ್ಬೇಕಿತ್ತಣ್ಣ, ಹತ್ತಲ್ಲ ಹಂಗೆ. ಅದು ಯಾಕೆ ಹತ್ತುತ್ತಾ ಇಲ್ಲ ಕಣ. ಇವಾಗ ಸ್ವಲ್ಪ ಖುಷಿಯಿಂದನೇ ಇದ್ದೀವಿ. ಯಾಕಂದರೆ ನಮ್ಮಮ್ಮನೂ ಸ್ವಲ್ಪ ನೋವಲ್ಲಿರ್ತಾರೆ. ಆ ನೋವನ್ನು ಮರೆಸ್ಬೇಕು ಅನ್ನೋ ಕಾರಣಕ್ಕೆ ನಮ್ಮಮ್ಮನಿಗೆ ನೋವು ಮರೆಸೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅದಾಗಂಥದ್ದಲ್ಲ, ಆದರೂ ಸ್ವಲ್ಪ ಮಟ್ಟಿಗೆ ಅದ್ರ ಕಮ್ಮಿ ಆಗಲಿ ಅಂತ ಹೇಳ್ಬಿಟ್ಟು ಕಾಗೆ ಬೇಜಾರಾಗ್ಬಿಟ್ಟು ಅಷ್ಟೇ. 8:30 ಆದ್ರೆ ಟೈಮಿಂಗ್ಸ್. ಎಷ್ಟು ಬರೋದು ಕಾಗೆ ಆ ಟೈಮಲ್ಲಿ? 8:30ಗೆ. ಬೈಕಂತ ಇರ್ತಾರೆ. ಈಗಲೂ ನೋಡ್ಲಿ, ಈಗಲೂ ಲೇಟೇ ಅನ್ಕಂಡು. ಬರೋದೇ ಇಲ್ಲ, ಅವ್ನಿಗಿಂತ ಮುಂಚೆ ಇಲ್ಲ ಅಂದ್ರೆ ಅವ್ನು ಬಂದು ಬರಲು. ಹುಷಾರ ಮೊಬೈಲ್ ಕುಕ್ಕರಲ್ಲಿ ಹಾಕಿದ್ದೆ, ಸರಿಯಾಗಿ ಇರ್ತಿಲ್ಲ ಅಲ್ಲಿ. ಹೇಳ, ಏನೇ ಮಾಡ್ತಿದ್ದೆ ಹೇಳ. ರೆಕಾರ್ಡ್ ಆಗ್ತಿತ್ತಾ? ಮಾತಾಡೋ. ಮೌನ ರಕ್ತ ಒಂದು. ಅದಕ್ಕೆ ಎಂತ ಆಂಟಿ ನಂಗೆ ಮರ್ತೋಯ್ತು. ಏನದು? ನೀನು ಕಾಮಿಡಿ ಆಗಿರೋದು ಮಾತಾಡೋ. ನಿಮ್ಗೆ ಗೊತ್ತಿದ್ದವ್ರು ನೋಡಿದ್ರೆ ಅಲ್ಲ ಕಮೆಂಟ್ ಹಾಕ್ತಾರೆ. ಹೌದು, ಹಾಕ್ತಾರೆ. ಆ ಲಾಸ್ಟ್ ಬಂದು ಒಗ್ಗರಣೆ ಹಾಕಿದ್ರು, ಹೇಳೋಣ. ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಬಿಟ್ಟಿದ್ದೆ ಅಷ್ಟೇ. ಒಗ್ಗರಣೆ ಹಾಕಿ ಅಲ್ಲಾಡ್ಸ್ತಾ ಕೂತ್ಕೊಂಡ್ಯಾರ. ಈಗ ಫುಲ್ ಎಲ್ಲ ಮಿಕ್ಸಿಂಗ್ ಆಗ್ತಾ ಇದೆ. ಆಯಿತು. ಆಮೇಲೆ ಈಗ ಸ್ವಲ್ಪ ಒಳಗಡೆ ಸ್ವಲ್ಪ ಕುದ್ದ ಮೇಲೆ ಕುದೀತಾ ಇದೆ. ಒಗ್ಗರಣೆ ಯಾವಾಗಲೂ ಒಗ್ಗರಣೆ ಹಾಕಿದ್ದು ರುಚಿ ಜಾಸ್ತಿ. ಒಗ್ಗರಣೆ ಇಲ್ದಿದ್ದಷ್ಟು ರುಚಿ ಇರಲ್ಲ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನೋಡಿ, ಕುದಿ ಬರ್ತಾ ಇದೆ. ಈಗ ಅದನ್ನ ಕುಕ್ಕರ್ ಬಾಯಿ ಮುಚ್ಚಿಬಿಟ್ಟು, ಮುಚ್ಚೋದು ಬೇಡಲ್ಲ ಆಂಟಿ? ಸರಿ, ಆಯಿತು. ನಮ್ಮ ಚೆನ್ನೈ ಅತ್ತೆಯವರು ನಾನು ಮುಚ್ಚನ ಅಂದರು, ಅವ್ರು ಬೇಡ ಅಂದರು. ಯಾಕಂದರೆ ಇದು ನಮ್ಮದು ಗೊತ್ತಿಲ್ಲ, ಆ ತರಬೇತಿ ಅವ್ರಿಗೆ ಮಾತ್ರ ಗೊತ್ತಿರೋದು. ಹಾಗಾಗಿ ನಾವು ಕಲಿಕೆಗಾರರು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವ್ರು ನಮ್ಗೆ ಅಡುಗೆ ಕಲಿಸ್ತಾ ಇದ್ದಾರೆ. ನೋಡಿ, ನಮ್ಮ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಭಾರಿ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ನಾನು. ಅವ್ರ ಕೈಗೂ ಚೆನ್ನಾಗಿರುತ್ತೆ ಅಡುಗೆ. ಚೆನ್ನೈ ಲೀಲಾವತಿ ಅವ್ರು ಅಂತೇಳಿ ನಮ್ಮ ತಂದೆಯರ ಅಕ್ಕ ಅವರು. ಕುದಿ ಬರ್ತಾ ಇದೆ. ಈಗ ಒಂದು ಪೂರಿ ಕಾಗೆಗೆ, ಅಂದರೆ ನಮ್ಮ ತಂದೆಯರಿಗೆ ಒಂದು ಇಟ್ಟು ನಾವೆಲ್ಲ ಜಾಸ್ತಿ ಇಲ್ಲ, ಒಂದು 5-6 ಪೂರಿ ತಿಂದ್ಬಿಡ್ತೀವಿ. ನೋ ಕಾಮೆಂಟ್ಸ್. ಅಲ್ಲಿ ಹಾಟ್ ಬಾಕ್ಸಲ್ಲಿಟ್ಟು ಒಂದೊಂದು ಬಂದರೆ ಪೀಸ್ ಇದ್ರೆ ಮಾತ್ರ ಎತ್ಕೊಳ್ಳೋದು, ಇಲ್ಲಾಂದರೆ ಕೆಳಗೆ ಹಾಕ್ಬಿಡ್ತು. ದಾಲ್ ಸಾಕು. ಎಲ್ಲ ಸರಿ ಇದೆ ಆಂಟಿ. ನೀವು ಹೇಳಿದ್ಮೇಲೆ ಕಣ್ಣಲ್ಲೇ
ತಿನ್ನಲಿ. ಕಮ್ಮಿ ಲೇಟ್ ಆಯ್ತಲ್ಲ. ಹ್ಞೂ ಪೂರಿ ಮತ್ತು ದಾಲ್ಚಾ ಹೊಡಿತಾ ಕೂತಿದ್ದಾರೆ ನಮ್ಮ ಆಂಟಿ ಮತ್ತು ನನ್ನ ಮಗಳು. ತಿನ್ನಿ ಎಂತ ಶೌಕಾಶವಾಗಿ ತಿನ್ನಿ ಎಂತ ಅಂತಾರಲ್ಲ ಅದು, ಮೆಲ್ಲಕ್ಕೆ ತಿನ್ನಕ್ಕೆ ಶೌಕಾಶವಾಗಿ ತಿನ್ನಿ ಅಂತಾರಲ್ಲ, ಅದೇನದು ಹಂಗೆ ತಿನ್ನಿ. ಹಾಂ, ಶೌಕಾಶವಾಗಿ ತಿನ್ನಿ. ಆಯ್ತು, ಆಮೇಲೆ ಮಾಡ್ತಾರೆ ನೋಡಿ ಇವತ್ತು. ಹ್ಞೂ ಹಂಗೆ ಅದು ಇಟ್ಟು ಡ್ರೈ ಆಗೈತಲ್ಲ ಅದಕ್ಕೆ ಸುಮಾರು ಹೊತ್ತದಲ್ಲ ಅಮ್ಮ ಮಾಡಿಟ್ಟದಲ್ಲ. ಹಾಂ, ಅದೇ ಹಿಂದ್ಗಡೆಯಿಂದನೂ ಗಾಳಿ ಆಡ್ತಾನೆ ಇತ್ತಿಲ್ಲಿ, ಡೋರ್ ಓಪನ್ ಇತ್ತಾ, ಹಂಗಾಗಿ ಅಷ್ಟೇ.